ಜೀವ ಬಾಯಿಗೆ ಬಂದ್ಬಿಡ್ತು ಗುರು. ಕೊಡ್ಚಾದ್ರಿ ಜೀಪ್ ರೈಡ್ ಅಲ್ಲಿ ನೀವು ಕೂಡ ಜೀಪ್ ಅಲ್ಲಿ ಹೋಗ್ಬೇಕಾ? ಕೊಡ್ಚಾದ್ರಿ ಹಿಲ್ ಸ್ಟಾಪ್ ಗೆ ನೀವು ಜೀಪ್ ಅಲ್ಲೂ ಕೂಡ ಹೋಗ್ಬೋದು, ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಟ್ರೆಕ್ಕಿಂಗ್ ಮಾಡ್ತೀರಾ ಅಂದ್ರೆ ಹೋಗ್ತಾ 6 ಕಿಲೋಮೀಟರ್ ಬರ್ತಾ 6 ಕಿಲೋಮೀಟರ್ ಆಗುತ್ತೆ. ಜೀಪ್ ಅಲ್ಲಿ ಹೋಗ್ತೀರಾ ಅಂದ್ರೆ ಹೋಗ್ತಾ 5 ಕಿಲೋಮೀಟರ್ಸ್ ಬರ್ತಾ 5 ಕಿಲೋಮೀಟರ್ಸ್. ಒಂದು ಜೀಪ್ಗೆ 2000 ಇಂದ 2400 rupees ಕೇಳ್ತಾರೆ. 8 ಜನ ಆರಾಮಾಗಿ ಹೋಗ್ಬೋದು. ಜೀಪ್ ರೈಡ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಹಳ್ಳ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫುಲ್ ಕುಲುಕು ಬೇಡ ಸಿಲುಕು. ಜೀಪು ಎಲ್ಲಿ ಸಿಗುತ್ತೆ ಗೊತ್ತಾ? ಜೀಪು ಒಂದು ನಿಟ್ಟೂರ್ ಹತ್ರ ಸಿಗುತ್ತೆ, ಮತ್ತೊಂದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಹತ್ರ ಸಿಗುತ್ತೆ. ನಮ್ ಜೀಪ್ ಅಂತೂ ಸೈಕ್ ಆಗಿತ್ತು ಗುರು. ಫೈನಲಿ ಕೊಡ್ಚಾದ್ರಿ ಹಿಲ್ ಸ್ಟಾಪ್ ಹತ್ರ ಬಂದೇ ಬಿಟ್ವಿ. ಟೆಂಪಲ್ ಹತ್ರ ಬಿಡ್ತಾರೆ. ಹೋಗಿದ ತಕ್ಷಣ ಮೊದಲು ಕೊಲ್ಲೂರು ಮೂಕಾಂಬಿಕಾ ಮೂಲ ಸ್ಥಾನದ ದೇವರನ್ನು ನಾನು ಕೈ ಮುಗಿದೆ, ದೇವರ ಹತ್ರ ಬೇಡ್ಕೊಂಡು ಎಲ್ಲರನ್ನು ಕಾಪಾಡು ಅಂತ. ಅಲ್ಲಿಂದ ಕೊಡ್ಚಾದ್ರಿ ಟಾಪ್ ನ ರೀಚ್ ಆಗ್ಬೇಕು ಅಂದ್ರೆ ಟ್ರೆಕ್ಕಿಂಗ್ ಮಾಡ್ಲೇಬೇಕು. 1.5 ಕಿಲೋಮೀಟರ್ ಆಗುತ್ತೆ. ಹೋಗ್ತಾ 1.5 ಬರ್ತಾ 1.5 ಟೋಟಲ್ 3 ಕಿಲೋಮೀಟರ್. ಟ್ರೆಕ್ಕಿಂಗ್ ಅಂತೂ ಸಾಕಾಗೆ ಇತ್ತು ಗುರು. ಕಾಡಲ್ಲಿ ನಡ್ಕೊಂಡು ಹೋಗೋದು ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಸುಸ್ತು ಕೂಡ ಆಗ್ತಿತ್ತು. ವೆದರ್ ಅಂತೂ ಸೈಕ್ ಆಗಿತ್ತು. ಕೊಡ್ಚಾದ್ರಿ ಹಿಲ್ ಸ್ಟಾಪ್ ಅಲ್ಲಿ ಶಂಕರಾಚಾರ್ಯರವರ ಟೆಂಪಲ್ ಕೂಡ ಇದೆ. ನಾನಂತೂ ಹೋಗಿ ನೋಡಿದೆ, ಸಖತ್ ಖುಷಿ ಆಯ್ತು. ಇದೇ ಹಿಲ್ ಸ್ಟಾಪ್. ಕೊಡ್ಚಾದ್ರಿ ಟ್ರೆಕ್ ಇಲ್ಲಿಗೆ ಕಂಪ್ಲೀಟ್. ನೀವು ಕೂಡ ಹೋಗಿ ವಿಸಿಟ್ ಮಾಡಿ.